ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರೀ ಮಳೆಗೆ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಯರಗೋಳ ಬಾಚವಾರದ 2 ಸೇತುವೆಗಳು ಜಲಾವೃತವಾಗಿದೆ. ಈಗಾಗಲೇ ಸೇತುವೆ ಮೇಲೆ ಜನ ಸಂಚಾರ ಅಲ್ಲಿ ಮಾಡ್ತಾ ಇದ್ದಾರೆ. ಮುಳುಗಿದೆ ಸೇತುವೆ, ಆದ್ರೂ ಕೂಡ ಜನ ಸಂಚಾರ ಮಾಡ್ತಾ ಇದ್ದಾರೆ. ಯರಗೋಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗಿದೆ. ಇನ್ನು ಪದೇ ಪದೇ ಮಳೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸೇತುವೆ ಮುಳುಗುತ್ತೆ. ಹೀಗಾಗಿ ಕಿರು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ನಿರಂತರ ಮಳೆಗೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಚಾಮನಹಳ್ಳಿ ಸೇತುವೆ ಮುಳುಗಡೆಯಿಂದ ವಾಹನ ಸಂಚಾರವೂ ಕೂಡ ನಿರ್ಬಂಧ ಆಗಿದೆ. ಇದರಿಂದ ಹೊರುಂಚಿ, ಅಲ್ಲಿಪುರ ಸೇರಿ 16 ಗ್ರಾಮದ ಸಂಪರ್ಕವೇ ಕಟ್ ಆಗಿದೆ. ರಾತ್ರಿಯಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಬೇಕಾಗುತ್ತೆ. ನಾವು ಇವತ್ತು ಯಾದಗಿರಿಯ ಹೊರಭಾಗದಲ್ಲಿ ಇರ್ತಕ್ಕಂಥ ಚಾಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಹತ್ರ ಇದ್ದೀವಿ. ನೋಡಬಹುದು, ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಆ ಕಡೆಯಿಂದ ಯಾದಗಿರಿಗೆ ಬರ್ತಕ್ಕಂಥ ಜನರು ಬರದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿಂದ 16 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಇದಾಗಿತ್ತು. ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ನೀರು ಮೇಲಿಂದ ಹರಿದು ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಗೆ ಬರ್ತಕ್ಕಂತಹ ಜನರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಈ ಭಾಗದಲ್ಲಿ ಕೂಡ ನೋಡಬಹುದು, ಆ ಕಡೆ ಚಾಮನಹಳ್ಳಿಗೆ ಹೋಗ್ತಕ್ಕಂತಹ ರೈತರು ಮತ್ತು ಜನರು ಹೋಗದೆ ಆಗದೆ ಇದೇ ಭಾಗದಲ್ಲಿ ಇಲ್ಲೇ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ತೊಂದರೆಯನ್ನ ಈ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ನಿಜಕ್ಕೂ ಇಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ವಹಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಜನರ ಆಗ್ರಹವಾಗಿದೆ. ಯಾದಗಿರಿನ ಗಣೇಶ್ ಪಾಟೀಲ್, ನ್ಯೂಸ್ 18. ಕಲಬುರಗಿಯಲ್ಲಿ ತಡರಾತ್ರಿ ವರುಣ ಅಬ್ಬರಿಸಿದ್ದಾನೆ. ಉದಯನಗರ ಬಡಾವಣೆಗೆ ಈ ಹಿನ್ನೆಲೆಯಲ್ಲಿ ಜಲ ದಿಗ್ಬಂಧನವೇ ಆಗಿದೆ. ಹೊರಬರಲಾಗದೆ ನಿವಾಸಿಗಳು ಪರದಾಟವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಚಿಂಚೋಳಿಯ ನಾಗ ಇದಲಾಯಿ ಗ್ರಾಮವೂ ಜಲಾವೃತ ಆಗಿದೆ. ಸುತ್ತಮುತ್ತಲಿನ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಗ್ರಾಮದಲ್ಲಿ ಅಕ್ಷರಶಃ ಇದೀಗ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಈ ಪರಿಣಾಮ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದ್ದು ಪಬ್ಲಿಕ್ ಗಾರ್ಡನ್ ಪಕ್ಕದಲ್ಲಿರುವ ಮೃಗಾಲಯಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಇದರಿಂದ ನಿಂತ ನೀರಲ್ಲೇ ಪ್ರಾಣಿಗಳಿದ್ದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನವಿಲು, ಮಂಗಗಳು, ಮೊಸಳೆ ಸೇರಿದಂತೆ ಹಲವು ಪ್ರಾಣಿಗಳ ಪೇಚಾಟ ಹೇಳತೀರದಾಗಿದೆ. ಕಳೆದ ರಾತ್ರಿಯಿಂದ ಸುರಿತಿರುವಂತಹ ಧಾರಾಕಾರ ಮಳೆಗೆ ಕಲಬುರಗಿ ಜಿಲ್ಲೆ ಜನ ತತ್ತರಿಸಿ ಹೋಗಿರುವಂಥದ್ದು. ಕಲಬುರಗಿ ಜಿಲ್ಲೆ ಅಲ್ಲದೆ ನಗರ ಪ್ರದೇಶದಲ್ಲೂ ಸಾಕಷ್ಟು ಅನಾಹುತನ ಉಂಟು ಮಾಡಿರುವಂಥದ್ದು. ನಿರಂತರ ಮಳೆಗೆ ಈಗ ಎಲ್ಲೆಂದರಲ್ಲಿ ನೀರು ನಿಂತ್ಕೊಂಡು ಜನರು ಕೂಡ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವೀಗ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿರುವಂತಹ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿದ್ದೀವಿ. ಈ ಒಂದು ಪ್ರಾಣಿ ಸಂಗ್ರಹಾಲಯ ಸಂಪೂರ್ಣವಾಗಿ ನಾನು ಬಲಭಾಗದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಈ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಏನಂತಂದ್ರೆ ಪ್ರಾಣಿಗಳನ್ನ ನೋಡಲು ಬರ್ತಾ ಇದ್ರು. ಈ ಒಂದು ಉದ್ಯಾನವನದಲ್ಲಿ 17 ವಿವಿಧ ಪ್ರಭೇದದ ಪ್ರಾಣಿಗಳು ಮತ್ತು ಪಕ್ಷಿಗಳಿರುವಂಥದ್ದು. ಈ ಪಕ್ಷಿಗಳನ್ನು ನೋಡಲು ಮತ್ತು ಪ್ರಾಣಿಗಳನ್ನು ನೋಡಲು ಜನ ಪ್ರತಿನಿತ್ಯವೂ ಕೂಡ ಬರ್ತಾ ಇದ್ರು. ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈಗ ಮಳೆಯಿಂದಾಗಿ ಸಂಪೂರ್ಣ ಇದು ಉದ್ಯಾನವನ ಇದೆ, ಉದ್ಯಾನವನದಲ್ಲಿರುವಂತಹ ಪ್ರಾಣಿ ಸಂಗ್ರಹಾಲಯದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹೀಗಾಗಿ ಪ್ರಾಣಿಗಳಿಗೂ ಕೂಡ ನಿರಂತರ ಮಳೆಯಿಂದಾಗಿ ಪ್ರಾಣಿಗಳಿಗೂ ಕೂಡ ಈಗ ಮಳೆಗಾಗಿ ತತ್ತರಿಸಿ ಹೋಗಿರುವಂಥದ್ದು. ಆಹಾರ ಇಲ್ಲದೇ ಕೂಡ ಈಗ ಪ್ರಾಣಿ ಪಕ್ಷಿಗಳು ಪರದಾಡ್ತದೆ. ಮಳೆಯಲ್ಲೇ ನೆನೆದು ಈಗ ಪಕ್ಷಿಗಳು ಕೂಡ ಏನಂತಂದ್ರೆ ಮಳೆಗೆ ಈಗ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇರ್ತದೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಮಳೆಯಾಗಿದ್ದರಿಂದ ಹಲವು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ಮನೆಯಿಂದ ಆಚೆ ಬರದೆ ಪರದಾಡ್ತಾ ಇದ್ದಾರೆ. ಆದರೆ ಇಲ್ಲಿಯೂ ಕೂಡ ಏನಂತಂದ್ರೆ ಈ ಉದ್ಯಾನವನದಲ್ಲಿ ಸಾಕಷ್ಟು ಪ್ರಾಣಿ ಪ್ರಿಯರು ಕೂಡ ಪಕ್ಷಿ ಪ್ರಿಯರು ಬಂದು ಇಲ್ಲಿ ಪ್ರಾಣಿ ಪಕ್ಷಿ ವೀಕ್ಷಣೆ ಮಾಡಲು ಬರ್ತಾ ಇದ್ರು. ಅಲ್ಲದೆ ಈ ಒಂದು ಉದ್ಯಾನವನದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಈಗ ಉದ್ಯಾನವನಕ್ಕೆ ಪೋಷಕರು ಬರ್ತಾ ಇದ್ರು. ಈಗ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಉದ್ಯಾನವನದಲ್ಲಿಂತಹ ಚೇರ್ಗಳಾಗಲಿ ಮಕ್ಕಳ ಆಟಿಕೆಗಳಾಗಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಯಾರು ಕೂಡ ಸಾರ್ವಜನಿಕ ಬರದೇ ಆಗದೆ ಅಂತ ಪರಿಸ್ಥಿತಿ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಆಗಿದೆ. ಕಳೆದ ರಾತ್ರಿಯಿಂದಲೂ ಕೂಡ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಸಾಕಷ್ಟು ಪ್ರಮಾಣದ ನೀರಿರೋದ್ರಿಂದ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ನೀರನ್ನು ಹೊರತೆಗೆಯಲು ಸಾಕಷ್ಟು ಹರಸಾಹಸನ್ನ ಇಲ್ಲಿನ ಸಿಬ್ಬಂದಿಗಳನ್ನು ಪಡ್ತಾ ಇದ್ದಾರೆ. ಮೋಟರ್ಗಳನ್ನು ಹಚ್ಚೋದ್ರ ಮೂಲಕ ಒಳಗಡೆ ಇದ್ದಂಥ ನೀರನ್ನು ಈಗ ಆಚೆಯನ್ನು
ಬಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿರಂತರ ಮತ್ತೆ ಮಳೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ನೀರು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಾಣಿ ಸಂಗ್ರಹದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅಲ್ಲದೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ. ಇಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಸಾಕಷ್ಟು ಏನಂತಾರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡಲು ಈಗ ಪರದಾಡ್ತಾ ಇದ್ದಾರೆ. ಯಾಕಂದರೆ ಈ ನೀರನ್ನು ಹಾದು ಹೋಗಬೇಕು, ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿದ್ರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯ ಕೂಡ ನೂರಾರು ಜನ ಏನು ಪಕ್ಷಿ ಪ್ರಿಯರು ಮತ್ತು ಪ್ರಾಣಿ ಪ್ರಿಯರು ಈ ಮೃಗಾಲಯಕ್ಕೆ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಮಳೆ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇನ್ನೂ ಮಳೆ ಪ್ರಮಾಣ ಮತ್ತೆ ಮಳೆ ಶುರುವಾಗುವಂಥ ಸಾಧ್ಯತೆ ಇದ್ದು ಇನ್ನಷ್ಟು ಮಳೆ ನೀರನ್ನು ಈ ಒಂದು ಉದ್ಯಾನವನದಲ್ಲಿ ಜಮಾವಣೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರೀ ಮಳೆಗೆ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಯರಗೋಳ ಬಾಚವಾರದ 2 ಸೇತುವೆಗಳು ಜಲಾವೃತವಾಗಿದೆ. ಈಗಾಗಲೇ ಸೇತುವೆ ಮೇಲೆ ಜನ ಸಂಚಾರ ಅಲ್ಲಿ ಮಾಡ್ತಾ ಇದ್ದಾರೆ. ಮುಳುಗಿದೆ ಸೇತುವೆ, ಆದ್ರೂ ಕೂಡ ಜನ ಸಂಚಾರ ಮಾಡ್ತಾ ಇದ್ದಾರೆ. ಯರಗೋಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗೆ ನೀರು ನುಗ್ಗಿದ ಪರಿಣಾಮ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗಿದೆ. ಇನ್ನು ಪದೇ ಪದೇ ಮಳೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸೇತುವೆ ಮುಳುಗುತ್ತೆ. ಹೀಗಾಗಿ ಕಿರು ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ನಿರಂತರ ಮಳೆಗೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಚಾಮನಹಳ್ಳಿ ಸೇತುವೆ ಮುಳುಗಡೆಯಿಂದ ವಾಹನ ಸಂಚಾರವೂ ಕೂಡ ನಿರ್ಬಂಧ ಆಗಿದೆ. ಇದರಿಂದ ಹೊರುಂಚಿ, ಅಲ್ಲಿಪುರ ಸೇರಿ 10 ಗ್ರಾಮದ ಸಂಪರ್ಕವೇ ಕಟ್ ಆಗಿದೆ. ರಾತ್ರಿಯಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಬೇಕಾಗುತ್ತೆ. ನಾವು ಇವತ್ತು ಯಾದಗಿರಿಯ ಹೊರಭಾಗದಲ್ಲಿ ಇರ್ತಕ್ಕಂತಹ ಏನು ಚಾಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಹತ್ರ ಇದ್ದೀವಿ. ನೋಡ್ಬೋದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಆ ಕಡೆಯಿಂದ ಯಾದಗಿರಿಗೆ ಬರ್ತಕ್ಕಂತಹ ಜನರು ಬರದೆ ಪರದಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿಂದ 10 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ ಇದಾಗಿತ್ತು. ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ನೀರು ಮೇಲಿಂದ ಹರಿದು ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಗೆ ಬರ್ತಕ್ಕಂತಹ ಜನರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಈ ಭಾಗದಲ್ಲಿ ಕೂಡ ನೋಡಬಹುದು, ಆ ಕಡೆ ಚಾಮನಹಳ್ಳಿಗೆ ಹೋಗ್ತಕ್ಕಂತಹ ರೈತರು ಮತ್ತು ಜನರು ಏನು ಹೋಗದೆ ಆಗದೆ ಇದೇ ಭಾಗದ ಇಲ್ಲೇ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ತೊಂದರೆಯನ್ನ ಈ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ನಿಜಕ್ಕೂ ಇಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ವಹಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಸೇತುವೆನ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಜನರ ಆಗ್ರಹವಾಗಿದೆ. ಯಾದಗಿರಿನ ಗಣೇಶ್ ಪಾಟೀಲ್, ನ್ಯೂಸ್ 18. ಕಲಬುರಗಿಯಲ್ಲಿ ತಡರಾತ್ರಿ ವರುಣ ಅಬ್ಬರಿಸಿದ್ದಾನೆ. ಉದಯನಗರ ಬಡಾವಣೆಗೆ ಹಿನ್ನೆಲೆಯಲ್ಲಿ ಜಲ ದಿಗ್ಬಂಧನವೇ ಆಗಿದೆ. ಹೊರಬರಲಾಗದೆ ನಿವಾಸಿಗಳು ಪರದಾಟವನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಚಿಂಚೋಳಿಯ ನಾಗಾ ಇದಲಾಯಿ ಗ್ರಾಮವೂ ಜಲಾವೃತ ಆಗಿದೆ. ಸುತ್ತಮುತ್ತಲಿನ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಗ್ರಾಮದಲ್ಲಿ ಅಕ್ಷರಶಃ ಇದೀಗ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಈ ಪರಿಣಾಮ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಜೋರಾಗಿದ್ದು ಪಬ್ಲಿಕ್ ಗಾರ್ಡನ್ ಪಕ್ಕದಲ್ಲಿರುವ ಮೃಗಾಲಯಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಇದರಿಂದ ನಿಂತ ನೀರಲ್ಲೇ ಪ್ರಾಣಿಗಳಿದ್ದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನವಿಲು, ಮಂಗಗಳು, ಮೊಸಳೆ ಸೇರಿದಂತೆ ಹಲವು ಪ್ರಾಣಿಗಳ ಪೇಚಾಟ ಹೇಳತೀರದಾಗಿದೆ. ಕಳೆದ ರಾತ್ರಿಯಿಂದ ಸುರಿತಿರುವಂತಹ ಧಾರಾಕಾರಗೆ ಮಳೆಗೆ ಕಲಬುರಗಿ ಜಿಲ್ಲೆ ಜನ ತತ್ತರಿಸಿ ಹೋಗಿರುವಂಥದ್ದು. ಕಲಬುರಗಿ ಜಿಲ್ಲೆ ಅಲ್ಲದೆ ನಗರ ಪ್ರದೇಶದಲ್ಲೂ ಸಾಕಷ್ಟು ಅನಾಹುತನ ಉಂಟು ಮಾಡಿರುವಂಥದ್ದು. ನಿರಂತರ ಮಳೆಗೆ ಈಗ ಏನು ಎಲ್ಲೆಂದರಲ್ಲಿ ನೀರು ನಿಂತ್ಕೊಂಡು ಜನರು ಕೂಡ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವೀಗ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿರುವಂತಹ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿದ್ವಿ. ಈ ಒಂದು ಪ್ರಾಣಿ ಸಂಗ್ರಹಾಲಯ ಸಂಪೂರ್ಣವಾಗಿ ನಾನು ಬಲಭಾಗದಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಈ ಒಂದು ಏನು ಪ್ರಾಣಿ ಸಂಗ್ರಹಾಲಯಕ್ಕೆ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಏನಂತಂದ್ರೆ ಪ್ರಾಣಿಗಳನ್ನ ನೋಡಲು ಬರ್ತಾ ಇದ್ರು. ಈ ಒಂದು ಉದ್ಯಾನವನದಲ್ಲಿ 17 ವಿವಿಧ ಏನು ಪ್ರಭೇದದ ಪ್ರಾಣಿಗಳು ಮತ್ತು ಪಕ್ಷಿಗಳಿರುವಂಥದ್ದು. ಈ ಪಕ್ಷಿಗಳನ್ನು ನೋಡಲು ಮತ್ತು ಪ್ರಾಣಿಗಳನ್ನು ನೋಡಲು ಜನ ಪ್ರತಿನಿತ್ಯವೂ ಕೂಡ ಬರ್ತಾ ಇದ್ರು. ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈಗ ಮಳೆಯಿಂದಾಗಿ ಸಂಪೂರ್ಣ ಇದು ಉದ್ಯಾನವನ ಇದೆ, ಉದ್ಯಾನವನದಲ್ಲಿರುವಂತಹ ಏನು ಪ್ರಾಣಿ ಸಂಗ್ರಹಾಲಯದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹೀಗಾಗಿ ಪ್ರಾಣಿಗಳಿಗೂ ಕೂಡ ನಿರಂತರ ಮಳೆಯಿಂದಾಗಿ ಪ್ರಾಣಿಗಳು ಕೂಡ ಈಗ ಮಳೆಗಾಗಿ ತತ್ತರಿಸಿ ಹೋಗಿರುವಂಥದ್ದು. ಆಹಾರ ಇಲ್ಲದೇ ಕೂಡ
ಈಗ ಪ್ರಾಣಿ ಪಕ್ಷಿಗಳು ಪರದಾಡ್ತದೆ. ಮಳೆಯಲ್ಲೇ ನೆನೆದು ಈಗ ಪಕ್ಷಿಗಳು ಕೂಡ ಏನಂತಂದ್ರೆ ಮಳೆಗೆ ಈಗ ಸಾಕಷ್ಟು ಏನಂತ ತೊಂದರೆಯನ್ನು ಆಗ್ತಾ ಇರ್ತದೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಮಳೆಯಾಗಿದ್ದರಿಂದ ಹಲವು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ಏನು ಮನೆಯಿಂದ ಆಚೆ ಬರದೆ ಪರದಾಡ್ತಾ ಇದ್ದಾರೆ. ಆದರೆ ಇಲ್ಲಿಯೂ ಕೂಡ ಏನಂತಂದ್ರೆ ಈ ಉದ್ಯಾನವನದಲ್ಲಿ ಸಾಕಷ್ಟು ಏನು ಪ್ರಾಣಿ ಪ್ರಿಯರು ಕೂಡ ಏನು ಪಕ್ಷಿ ಪ್ರಿಯರು ಬಂದು ಇಲ್ಲಿ ಪ್ರಾಣಿ ಪಕ್ಷಿ ವೀಕ್ಷಣೆ ಮಾಡಲು ಬರ್ತಾ ಇದ್ರು. ಅಲ್ಲದೆ ಈ ಒಂದು ಉದ್ಯಾನವನದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಈಗ ಏನು ಉದ್ಯಾನವನಕ್ಕೆ ಏನು ಪೋಷಕರು ಬರ್ತಾ ಇದ್ರು. ಈಗ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಉದ್ಯಾನವನದಲ್ಲಿಂತಹ ಚೇರ್ಗಳಾಗಲಿ ಮಕ್ಕಳ ಆಟಿಕೆಗಳಾಗಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಯಾರು ಕೂಡ ಸಾರ್ವಜನಿಕ ಬರದೇ ಆಗಿರದೆ ಅಂತ ಪರಿಸ್ಥಿತಿ ಈ ಒಂದು ಏನು ಪ್ರಾಣಿ ಸಂಗ್ರಹಾಲಯದಲ್ಲಿ ಆಗಿದೆ. ಕಳೆದ ರಾತ್ರಿಯಿಂದಲೂ ಕೂಡ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಸಾಕಷ್ಟು ಪ್ರಮಾಣದ ನೀರಿರೋದ್ರಿಂದ ಈ ಒಂದು ಪ್ರಾಣಿ ಸಂಗ್ರಹಾಲಯದ ನೀರನ್ನು ಹೊರತೆಗೆಯಲು ಸಾಕಷ್ಟು ಹರಸಾಹಸನ್ನ ಇಲ್ಲಿನ ಸಿಬ್ಬಂದಿಗಳನ್ನು ಪಡ್ತಾ ಇದ್ದಾರೆ. ಏನು ಮೋಟರ್ಗಳನ್ನು ಹಚ್ಚೋದ್ರ ಮೂಲಕ ಒಳಗಡೆ ಇದ್ದಂಥ ನೀರನ್ನು ಈಗ ಆಚೆಯನ್ನು ಬಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿರಂತರ ಮತ್ತೆ ಮಳೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ನೀರು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಾಣಿ ಸಂಗ್ರಹದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅಲ್ಲದೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ. ಈ ಒಂದು ಇಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಕೂಡ ಸಾಕಷ್ಟು ಏನಂತಾರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡಲು ಈಗ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ನೀರನ್ನ ಹಾದು ಹೋಗಬೇಕು. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿದ್ರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ತೊಂದರೆ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯ ಕೂಡ ನೂರಾರು ಜನ ಏನು ಪಕ್ಷಿ ಪ್ರಿಯರು ಮತ್ತು ಪ್ರಾಣಿ ಪ್ರಿಯರು ಒಂದು ಈ ಮೃಗಾಲಯಕ್ಕೆ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಮಳೆ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇನ್ನೂ ಮಳೆ ಪ್ರಮಾಣ ಮತ್ತೆ ಮಳೆ ಶುರುವಾಗುವಂಥ ಸಾಧ್ಯತೆ ಇದ್ದು ಇನ್ನಷ್ಟು ಮಳೆ ನೀರನ್ನು ಈ ಒಂದು ಉದ್ಯಾನವನದಲ್ಲಿ ಜಮಾವಣೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.